ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನಗೆ ಆ್ಯಕ್ಚುಲಿ ಹುಷಾರೇ ಇಲ್ಲ ಫ್ರೆಂಡ್ಸ್, ಆದರೂ ಇವತ್ತು ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆ ಏನು ದೇವ್ರ ಆ ಥರ ಎಲ್ಲ ಏನು ಕೂರಿಸಲ್ಲ, ನಮ್ಮ ಅಮ್ಮನ ಮನೇಲಿ ಕೂರಿಸ್ತಾರೆ. ಸೊ ದೀಪಕ್ ಅವ್ರ ಅಕ್ಕನ ಮನೆಯಲ್ಲೂ ಕೂರಿಸ್ತಾರೆ, ಇಬ್ಬರು ಅಕ್ಕಂದಿರು ಕೂರಿಸ್ತಾರೆ. ಸೊ ನಾವು ನಮ್ಮದು ಸ್ವಂತ ಮನೆ ಆದಾಗ ಕೂರಿಸ್ತೀವಿ. ಸೊ ನಿಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ, ಸರಿನಾ? ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅದಾದಮೇಲೆ ನೈವೇದ್ಯನೂ ಮಾಡಿಟ್ಟಿದ್ದೀನಿ, ಅದನ್ನು ಇಟ್ಟು ಪೂಜೆ ಮಾಡೋಣ. ಫ್ರೆಂಡ್ಸ್, ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸ್ನಾನ ಮಾಡ್ಕೊಬಂದು ಹೂವೆಲ್ಲ ಮಡಿಸ್ತಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ಅದಾದ್ಮೇಲೆ ದೇವ್ರ ಮನೆ ಪಾತ್ರೆಗಳನ್ನು ಎಲ್ಲ ತೆಗ್ದಿ ಎಲ್ಲ ತೊಳ್ದಿ ಒರೆಸ್ತಾ ಇದ್ದೆ. ಸೊ ಅವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಿರ್ಬೋದು ನಮ್ಮ ಮನೆ ಯಾವ್ದೇ ತರ ಲಕ್ಷ್ಮಿ ಏನ್ ಕೂರ್ಸಿಲ್ಲ. ನಾನು ಮಾಮೂಲಿ ದಿನ ಹೇಗೆ ಶುಕ್ರವಾರ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಹಬ್ಬ ಅಲ್ವಾ, ಸೊ ಅದಕ್ಕೆ ಲಕ್ಷ್ಮಿಗೆ ಇಷ್ಟ ಅಂತ ಅನ್ಬಿಟ್ಟು ಸಜ್ಜಿಗೆ ಮಾಡಿದ್ದೆ ನೈವೇದ್ಯಕ್ಕೆ. ಸೊ ಅದನ್ನು ಕೂಡ ಇವಾಗ ಇಡ್ತಿದ್ದೀನಿ. ದೀಪಕ್ ಮತ್ತೆ ನಾನು ಇಬ್ರು ಸೇರಿ ನಾವು ಈ ಮನೇಲಿ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಿದೀವಿ. ಸೊ ನಂಗಂತೂ ತುಂಬಾ ಖುಷಿ ಆಯ್ತು. ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಏನ್ ಅನ್ಕೊಂಡಿರ್ಲಿಲ್ಲ. ಬಟ್ ಫ್ರೆಂಡ್ಸ್, ನಾನು ಒಂದ್ ವಾರದಿಂದ ಮುಂಚೆನೆ ಹುಷಾರ್ ತಪ್ಪಿಬಿಟ್ಟೆ. ಅದಕ್ಕಿಂತ ಮುಂಚೆ ಚೆನ್ನಾಗಿದ್ದಿದ್ರೆ ಮೋಸ್ಟ್ಲಿ ಹಬ್ಬ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ನೇನೋ. ಬಟ್ ನಾನು ಇವತ್ವರ್ಗುನು ಹುಷಾರೇ ಆಗಿಲ್ಲ. ನೀವು ನೋಡ್ತಿರ್ಬೋದು ನನ್ನ ವಾಯ್ಸ್ ಅಂತೂ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಹಬ್ಬ ಮಾಡ್ಲಿಲ್ಲ. ದೇವ್ರು ಮಾಡೋ ತರ ಮಾಡಿದ್ರೆ ಖಂಡಿತ ಮಾಡ್ತೀವಿ. ದೇವ್ರು ನಂಗೆ ಮುಂದಿನ ವರ್ಷ ಪೂಜೆ ಮಾಡೋ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಈ ವರ್ಷ ಅಂತೂ ತುಂಬಾ ಹುಷಾರಿರ್ಲಿಲ್ಲ. ಸೊ ಇವಾಗ ನಾನು ಗೌರಿ ದಾರನ ಇಬ್ರು ಕಟ್ಕೋತಾ ಇದ್ವಿ. ನಾನು ದೀಪಕ್ಕಿಗೆ ಕಟ್ದೆ, ದೀಪಕ್ಕು ನನಗ್ ಕಟ್ತಾವ್ರೆ. ಫ್ರೆಂಡ್ಸ್, ಇದ್ರಲ್ಲಿ ನಂಗೆ ದಾರ ತುಂಡಾಗೋಯ್ತು. ಸೊ ಒಂದೇ ರೌಂಡ್ ಕಟ್ಬಿಟ್ರು. ನೋಡಿ ಹೇಗ್ ಕಾಣಿಸ್ತಿದೆ ನಮ್ಮಿಬ್ರು ದಾರ. ಸೊ ಫ್ರೆಂಡ್ಸ್, ಇವಾಗ ನಾನು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆವಾಗಲೇ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಏಕೆಂದರೆ ನನಗಂತೂ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಫುಲ್ಲು ಕೆಮ್ಮಾಗ್ಬಿಟ್ಟು ಲಂಗ್ಸಲ್ಲೆಲ್ಲ ಕಫ ಥರ ಆಗಿಬಿಟ್ಟು ಫುಲ್ ಗೊರ್ಗೊರ್ರನ್ನತ್ತ ಸೌಂಡ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಆಗಿಬಿಟ್ಟು ಫುಲ್ಲು 3 ಡೇಸಿಂದ ಫುಲ್ಲು ಮೆಡಿಸನ್ ತಿಂದು ಫುಲ್ ಬಾಯೆಲ್ಲ ಕೆಟ್ಟೋಗಿತ್ತು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ಕೊಂಡು ತಿಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಇವಾಗ ಸಂಜೆ ಎದ್ದು ಫ್ರೆಶ್ ಎಲ್ಲ ಆಗಿ ಇವಾಗ ರೆಡಿಯಾಗಿದ್ದೀನಿ. ಇಲ್ಲಿ ಪಕ್ಕದ ಮನೆಯವರೆಲ್ಲ ಕುಂಕುಮಕ್ಕೆ ಕರೆದಿದ್ರು. ಸೊ ಹಾಗಾಗಿ ಹೇಗೆ ಕಾಣ್ತಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ಹುಷಾರು ತಗ್ಬಿಟ್ಟು ಮನೆಯಲ್ಲೇ ಇದ್ದು ಒಂಥರ ವೈಟಿಗೆ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ದೀಪಕ್ ಅಂತಿದ್ರು, ಏನು ಇಷ್ಟು ಬೆಳಗಾಗ್ಬಿಟ್ಟಿದ್ಯಾ ಅಂತ. ಸೊ ಬೆಳಗ್ಗೆ ಕಾಣಿಸ್ತಿದ್ದೀನ ಫ್ರೆಂಡ್ಸ್, ಅದನ್ನು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ. ನೆಕ್ಸ್ಟು ಇವಾಗ ಇಲ್ಲಿ ಪಕ್ಕದ ಮನೇಲಿ ಆಂಟಿ ಕರೆದಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕುಂಕುಮ ತೊಗೊಂಬರೋಣ. ಅಲ್ಲಾದರೆ 1-2-3 ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅವ್ರ ಮನೆ ಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ನಾನು ಹೋಗಿದ್ದು ಫಸ್ಟ್ ಮನೆ ಲಕ್ಷ್ಮಿ ನೋಡೋಕ್ಕೆ, ನಮ್ಮ ಮನೆ ಎದುರುಗಡೆ ಮನೆಯವ್ರದ್ದು. ಸೊ ಅವರು ದಿವ್ಯಾಕ್ಕ ಅಂತ, ಅವ್ರು ನನ್ನ ಕರೆದಿದ್ರು ಕುಂಕುಮಕ್ಕೆ. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಅವ್ರ ಮನೆ ಲಕ್ಷ್ಮಿ ನೋಡಿ. ಯಾಕಂದರೆ ಅವ್ರಿಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ. ಅವನಂತೂ ಫುಲ್ ತುಂಟ. ಅವನನ್ನು ಯಾವಾಗಲೂ ಏಯ್ ಅಂತ ಕರಿತಾ ಇರ್ತಾನೆ. ಅವನ್ನ ಇಟ್ಕೊಂಡು ಇಷ್ಟೊಂದೆಲ್ಲ ಚೆನ್ನಾಗಿ ರೆಡಿ ಮಾಡಿ ಲಕ್ಷ್ಮಿ ಕೂರಿಸಿದ್ರಲ್ಲ ನೋಡಿ, ತುಂಬ ಖುಷಿ ಆಯಿತು. ಸೊ ನಾನು ಹೋಗ್ಬೇಕಾದ್ರೆ ಪೂಜೆ ಮಾಡ್ಬಿಟ್ಟು ಹೋಗಿರಲಿಲ್ಲ ನಮ್ಮ ಮನೇಲಿ. ಸೊ ಅದಕ್ಕೆ ಬಂದು ನಾನು ನಮ್ಮನೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೆ. ನೀವು ನೋಡ್ತಿರ್ಬೋದು, ನಮ್ಮನೆಗೂ ಯಾರಾದರೂ ಕುಂಕುಮಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡೆ. ನಮ್ಮನೆ ಓನರ್ ಬಂದು ಕುಂಕುಮ ಇಸ್ಕೊಂಡೋದ್ರು. ಸೊ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಡುಗೆ ಮಾಡಬೇಕು ಇವಾಗ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೀರಿಯಲೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಸೊ ಅಂದರೆ ನನಗಂತೂ ಆಗೋದಿಲ್ಲ, ಯಾಕೆಂದರೆ ಉಟ್ಕೊಂಡಿರೋದೇ ಹೆಂಗೆಂಗೋ ಸರ್ಕಸ್ ಮಾಡಿ. ಸೊ ಅದಕ್ಕೆ ಇವಾಗ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ಅಡುಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಅನ್ನ, ಸಾಂಬಾರು, ಉಪ್ಪಿನಕಾಯಿ ಮತ್ತು ಕೋಸಂಬರಿ ಮಾಡಿದ್ದೀನಿ. ಹಪ್ಪಳನೂ ಮಾಡಿದ್ದೀನಿ. ಅದು ಅವ್ರದ್ದು. ಅದೊಂದು ಒಬ್ಬಟ್ಟು ತಿಂತೀನಿ ಅಂತ ಅಂದರು. ಸೊ ಬಟ್ ಊಟಕ್ಕೆ ಬೇಡವಂತೆ. ಯಾವಾಗ ಬೇಕು ನಿಮಗೆ? ಊಟ ಆದಮೇಲೆ. ಸೊ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಊಟ ಆದಮೇಲೆ ಲಾಸ್ಟ್ ತಿನ್ನೋದು. ಸೊ ಒಬ್ಬಟ್ಟು ಇಷ್ಟು ನಮ್ಮನೆ ಇವತ್ತು ವರಮಹಾಲಕ್ಷ್ಮಿಗೆ ಸ್ಪೆಷಲ್ಲು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಹೇಳಿ
ಫ್ರೆಂಡ್ಸ್, ಊಟ ಎಲ್ಲ ಚೆನ್ನಾಗಾಯಿತು. ಸೊ ಒಬ್ಬಟ್ಟು ಒಂದು ಪೆಂಡಿಂಗಲ್ಲಿದೆ. ಇವಾಗ ಇವ್ರ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರಬೇಕು. ಸೊ ಅಲ್ಲಿಗೆ ನಾನು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಿತ್ತು. ಅವರು ಬೇರೆ ಕಡೆ ಪೂಜೆಗೆ ಹೊಟ್ಟೋಗಿದ್ರು. ಸೊ ಅದಕ್ಕೆ ಅವ್ರು ಬಂದಮೇಲೆ ಹೋಗೋಣ ಅಂದರೆ ಅವ್ರು ಇವಾಗ ಬಂದರು, ಕಾಲ್ ಮಾಡಿದರು, ಬನ್ನಿ ಮನೆಗೆ ಬಂದಿದ್ದೀನಿ ಅಂತ. ಸೊ ಬನ್ನಿ ಅವ್ರ ಮನೇಲಿ ಹೆಂಗೆ ಲಕ್ಷ್ಮಿ ಕೂರ್ಸವ್ರೆ ಅಂತ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಸ್ಯಾರಿ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೆಂಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಇಲ್ಲಿ ದೀಪಕ್ ಅವ್ರ ಅಕ್ಕನ ಮನೆಗೆ ಬಂದಿದ್ದೀವಿ. ಅವರು ಸಿಂಪಲಾಗಿ ಮಾಡಿದ್ದಾರೆ, ತೋರಿಸ್ತೀನಿ ರೀ. ಅವ್ರ ಮನೆಯದು ಲಕ್ಷ್ಮಿ ಈ ಥರ ಸಿಂಪಲಾಗಿ ಕೂರಿಸೋರೆ. ಫ್ರೆಂಡ್ಸ್, ಇದು ದೀಪಕ್ ಅವರ 2ನೇ ಅಕ್ಕನ ಮನೆ. ಸೊ ಅವರು ಸಿಂಪಲ್ ಆಗಿ ಕೂರಿಸಿದ್ರು. ಅವರು ಏನು ಗ್ರ್ಯಾಂಡ್ ಆಗಿ ಮಾಡಿರ್ಲಿಲ್ಲ. ಅವ್ರದ್ದು ಚೆನ್ನಾಗಿ ಮಾಡ್ತಿದ್ರು, ಬಟ್ ಈ ವರ್ಷ ಮಾಡಿಲ್ಲ. ಫ್ರೆಂಡ್ಸ್, ದೀಪಕ್ ಅವರ ಅಕ್ಕನ ಮನೇಲಿ ತಗೊಂಡ್ಮೇಲೆ ಅವ್ರ ಮನೆ ಪಕ್ಕ ಇದು ಸರೋಜಜ್ಜಿ ಅವ್ರ ಮನೆ. ಅವರು ಅಷ್ಟೇ ತುಂಬಾ ಚೆನ್ನಾಗಿ ನನ್ನ ಮಾತಾಡಿಸ್ತಾರೆ. ಸೊ ಅವ್ರು ಹೇಳಿದ್ರಂತೆ ಗೀತಕ್ಕಂಗೆ ಬಿಂದು ಬಂದ್ಮೇಲೆ ನಮ್ಮ ಮನೆಗ್ ಕಳ್ಸು ಕುಂಕುಮಕ್ಕೆ ಅಂತ. ಸೊ ಗೀತಕ್ಕ ಹೇಳಿದ್ರು, ಹೋಗು ನಿನ್ನ ಸರೋಜಜ್ಜಿ ಕರೆದಿದ್ದಾರೆ ಅಂತ. ಸೊ ಹಂಗಾಗಿ ಅವ್ರ ಮನೆಗೆ ಹೋದೆ. ಬಟ್ ಅವರೇ ಇರ್ಲಿಲ್ಲ, ಅವ್ರ ಸೊಸೆ ನಂಗೆ ಕುಂಕುಮ ಕೊಟ್ರು. ಸೊ ಅವ್ರ ಮನೆ ಇದು. ಇಲ್ಲ ಆದ್ಮೇಲೆ ದೀಪಕ್ ಅವರ ಮೊದಲನೇ ಅಕ್ಕ ಅವ್ರ ಮನೆಗೆ ಹೋಗಿದ್ವಿ. ನೋಡಿ, ಇದೆ ಅದು. ಫ್ರೆಂಡ್ಸ್, ಇವರು ಇವಾಗ ಕರೆದಿರೋದು ಇವರು ಇವಾಗ ಸುಮ್ಮನೆ ಪೂಸಿ ಹೊಡೆದ್ಬಿಟ್ಟು ಕರೆದಿರೋದು. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಕುಂಕುಮ ಇಸ್ಕೊಂಡು ಲಾಸ್ಟಲ್ಲಿ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ, ಅಂದರೆ ದೀಪಕ್ ಅವ್ರ ಅಣ್ಣನ ಮನೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕುಂಕುಮ ಇಸ್ಕೊಂಡು ಮತ್ತು ಅಲ್ಲಿ ಅವರು ಡಿಫ್ರೆಂಟಾಗೆ ಪೂಜೆ ಮಾಡಿದರು. ಸೊ ಅದು ಯಾವ ದೇವ್ರಂದರೆ, ಇದು ನಮ್ಮ ಅತ್ತಿಗೆ ಮನೆಯಲ್ಲಿ ದಶಮಾತ ಅಂತ ಕೂರ್ಸಿದ್ರು. ಸೊ ಇದನ್ನ 10 ದಿನದಿಂದ ಮುಂಚೆನೆ ಇದನ್ನ ಕೂರ್ಸಿದ್ರು. ಸೊ ವರಮಹಾಲಕ್ಷ್ಮಿಗೆ ಇದನ್ನ ಎಂಡ್ ಮಾಡ್ತಾರೆ. ಸೊ ನಾವು ಹೋಗಿ ಲಾಸ್ಟ್ ಅಲ್ಲಿ ಕೈ ಮುಕ್ಕೊಂಡ್ ಬಂದ್ವಿ. ಹಾಗೆ ಅಲ್ಲಿ ಊಟ ಕೂಡ ಇತ್ತು, ಬಟ್ ನಾವು ಮನೇಲೆ ಮಾಡಿದ್ವಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಅಲ್ಲಿ ಊಟ ಮಾಡ್ಲಿಲ್ಲ, ಬರೀ ಪ್ರಸಾದ ತಿನ್ಕೊಂಡ್ ಬಂದ್ವಿ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀವಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.